ಗಿಟ್ಟಿಸಿಕೊಂಡಿದೆ ಪಾಕಿಸ್ತಾನದಿಂದಲೇ ಅಂತಾನೆ ಹೇಳ್ಬೋದು. ಅಂಕೂರ್ ವಲಯದಲ್ಲೂ ಕೂಡ ಪಾಕ್ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಕುಪ್ವಾರ, ಬಾರಾಮುಲ್ಲಾ ಪ್ರದೇಶಗಳಲ್ಲಿ ಪಾಕ್ ಗುಂಡಿನ ದಾಳಿ ನಡೆಸಿದೆ. ಅಂಕೂರ್ ನಿಯಂತ್ರಣ ರೇಖೆಯುದ್ದಕ್ಕೂ ಕೂಡ ಗುಂಡಿನ ದಾಳಿ ಆಗಿದೆ. ಪಾಕ್ ಸೇನೆಗೆ ತಕ್ಕ ಉತ್ತರವನ್ನು ಕೊಟ್ಟ ಭಾರತೀಯ ಸೇನೆ ಕೊನೆಗೂ ಕೂಡ ಬಿಟ್ಟಿಲ್ಲ. ಈ ಅಂಕೂರ್ ವಲಯದಲ್ಲಿ ಪಾಕ್ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಕುಪ್ವಾರ, ಬಾರಾಮುಲ್ಲಾ ಪ್ರದೇಶಗಳಲ್ಲಿ ಪಾಕ್ ಗುಂಡಿನ ದಾಳಿಯನ್ನು ನಡೆಸಿರುವಂತದ್ದು. ಈ ಸಂದರ್ಭದಲ್ಲಿ ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರನ್ನ ಕೊಟ್ಟಿದೆ. ಬಿಟ್ಟಿಲ್ಲ ಭಾರತೀಯ ಸೇನೆಯವರು ಕೂಡ. ಎಲ್ಲೆಲ್ಲಿ ಗುಂಡಿನ ಚಕಮಕಿ ಆಗ್ತಾ ಇದೆ ಅಲ್ಲೆಲ್ಲವೂ ಕೂಡ ನಾವು ಪ್ರತ್ಯುತ್ತರವನ್ನ ಕೊಡ್ತಾ ಇದ್ವಿ. ಬಹಳ ಪ್ರಮುಖವಾಗಿ ಕುಪ್ವಾರ, ಬಾರಾಮುಲ್ಲಾ ಪ್ರದೇಶಗಳಲ್ಲಿ ಪಾಕ್ ಇಂಥ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದೆ. 5ನೇ ದಿನವೂ ಕೂಡ ಗುಂಡಿನ ದಾಳಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಇದು ಕದನ ವಿರಾಮ ಉಲ್ಲಂಘನೆ. ನೋಡಿ, ಮೊನ್ನೆ ಪಹಲ್ಗಾಮ್ ದಾಳಿಯನ್ನ ನೋಡಿದ್ವಿ. ಯಾವ ರೀತಿಯಾಗಿ ಧರ್ಮದ ಆಧಾರದಲ್ಲಿ ಈ ಹತ್ಯೆ ಆಯಿತು ಅಂತ ಎಲ್ಲರೂ ಕೂಡ ಗೊತ್ತಿರುವಂತ ವಿಚಾರ. ಸಾಕಷ್ಟು ನಾಯಕರು ಕೂಡ ರಾಜಕೀಯವಾಗಿ ಇದನ್ನ ಎಳೆದು ತಂದ್ರು. ದೇಶ ಅಂತ ಬಂದಾಗ ಎಲ್ಲರೂ ಕೂಡ ಅದನ್ನೆಲ್ಲ ಬಿಟ್ಟು ರಾಜಕೀಯ ಎಲ್ಲ ಬಿಟ್ಟು ಕೂಡ ಒಗ್ಗಟ್ಟಾಗಿ ಹೋರಾಡುವಂತ ಪರಿಸ್ಥಿತಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಇದ್ದಾರೆ ರಾಜಕೀಯ ನಾಯಕರು. ಅವರು ಏನಾದ್ರೂ ಕೂಡ ಅದನ್ನ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಕ್ಷಣದಲ್ಲೂ ಕೂಡ. ಯಾಕಂತ ಹೇಳಿದ್ರೆ ಅವರು ಅವರವರ ಕ್ಷೇತ್ರದಲ್ಲಿ ಏನ್ ಕೆಲಸ ಮಾಡೋದಿಲ್ಲ, ಯಾವ ಕೆಲಸ ಅಭಿವೃದ್ಧಿ ಏನು ಮಾಡೋಲ್ಲ. ಅವರಿದೆ ಧರ್ಮ ಮತ್ತೊಂದು ಮಗದೊಂದು ಅಂತ ಹೇಳಿಬಿಟ್ಕೊಂಡು ರಾಜಕೀಯ ಬೇಳೆಯನ್ನ ಬೇಯಿಸಲು. ಬೆಸ್ಟ್ ಎಕ್ಸಾಂಪಲ್ ಅದಕ್ಕೆ ತಿಮ್ಮಾಪುರ್ ಅಂತಾನೆ ಹೇಳ್ಬಹುದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ರಂಜಿತ್ ಶೆರಿಯಾರ್. ಆಗ್ತಾ ಇದೆ. ರಂಜಿತ್, ಈಗ ಸದ್ಯ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಕದನ ವಿರಾಮ ಉಲ್ಲಂಘನೆ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಭಾರತೀಯ ಸೇನೆ ಕೂಡ ಪ್ರತ್ಯುತ್ತರ ಕೊಟ್ಟಿದೆ. ಸದ್ಯ ಅಲ್ಲಿನ ವಾತಾವರಣ ಯಾವ ರೀತಿ ಆಗಿದೆ? ನಿಕೇಶ್ ಕೊಟ್ಟಾರೆ, ನೋಡಿ, ಕದನ ವಿರಾಮ ನಿರಂತರವಾಗಿ ಪಾಕಿಸ್ತಾನ ಉಲ್ಲಂಘನೆ ಮಾಡ್ತಾ ಇದೆ. ನಿನ್ನೆ ನಾವು ಉರಿ ಗಡಿಯಲ್ಲಿ ಹೋಗಿದ್ದೀವಿ, ಭಾರತ ಮತ್ತು ಪಾಕಿಸ್ತಾನದ ಉರಿ ಗಡಿಯಲ್ಲಿ ಹೋಗಿದ್ದೀವಿ. ಇವತ್ತು ರಾತ್ರಿಯೂ ಕೂಡ ನಾವು ಹೋದಂತ ಉರಿ ಬಾರ್ಡರ್ ನಲ್ಲಿ ಇವತ್ತು ರಾತ್ರಿಯೂ ಕೂಡ ಅಂದ್ರೆ ನಿನ್ನೆ ರಾತ್ರಿಯೂ ಕೂಡ ಕದನ ವಿರಾಮ ಉಲ್ಲಂಘನೆ ಆಗಿದೆ. ನೋಡಿ, ಅಪ್ರಚೋದಿತ ಗುಂಡಿನ ದಾಳಿಯನ್ನ ನಡೆಸುವಂತ ಪಾಕಿಸ್ತಾನ ಸೇನೆ ಅಲ್ಲಿ ಸೇನೆಯನ್ನ ಗುರಿಯಾಗಿಸಿಕೊಂಡು ಗಡಿಯ ಉದ್ದಕ್ಕೂ ಕೂಡ ನಿರಂತರವಾಗಿ ರಾತ್ರಿ ಫೈರಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಈ ಹೊತ್ತಿಗೆ ಮಾಹಿತಿ ಲಭ್ಯ ಆಗಿದೆ. ಬಾರಾಮುಲ್ಲಾ ಜಿಲ್ಲೆಯ ಉತ್ತರ ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಉರಿ ಅನ್ನುವ ಭಾರತದ ಗಡಿ ಇದೆಯಲ್ಲ, ಆ ಗಡಿ ಭಾಗದ ಪ್ರದೇಶದಲ್ಲಿ ನಿರಂತರವಾಗಿ ಜನರಂತೂ ಹೈರಾಣಾಗಿ ಹೋಗಿದ್ದಾರೆ. ಅವರಿಗೆ ಅಲ್ಲಿ ಫೈರಿಂಗ್ಗಳಾದಾಗ ಅಲ್ಲಿ ವಿಶೇಷವಾಗಿ ಅವರಿಗೆ ಬಂಕರ್ಗಳನ್ನ ಸರ್ಕಾರವೇ ನಿರ್ಮಿಸಿರುವಂತಹ ಬಂಕರ್ಗಳಲ್ಲಿ ಆಶ್ರಯವನ್ನ ಪಡಿತಾರೆ. ಅವ್ರು ಹೇಳೋ ಹಂಗೆ ಸುಮಾರು ರಾತ್ರಿ 12 ಗಂಟೆಯಿಂದ ಈ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಫೈರಿಂಗ್ ಸ್ಟಾರ್ಟ್ ಆದಾಗ ಶಬ್ದ ಕೇಳಿದಾಗ ನಾವೆಲ್ಲರೂ ಕೂಡ ಮನೆಯಿಂದ ಹೊರಗಡೆ ಓಡ್ ಬರ್ತೀವಿ. ಹೊರಗಡೆ ಓಡ್ ಬಂದು ಅಲ್ಲಿ ಬಂಕರ್ನ ಒಳಗಡೆ ಕುತ್ಕೋತೀವಿ. ನಮ್ಮನ್ನ ಎನಿ ಟೈಮ್ ಅಲ್ಲಿ ಭಾರತೀಯ ಸೇನೆ ಗಾರ್ಡ್ ಮಾಡ್ತಾ ಇರುತ್ತೆ. ನಮಗೆ ಆತಂಕಿತರ ಭಯ ಇಲ್ಲ, ಆದ್ರೆ ನಮಗೆ ಭಯ ಇರೋದು ಪಾಕಿಸ್ತಾನದ ಸೇನೆಯ ಭಯ ನಮಗೆ. ಯಾಕಂತ ಹೇಳಿದ್ರೆ ಯಾವ ಸಮಯದಲ್ಲಿ ಅವರು ಅಟ್ಯಾಕ್ ಮಾಡ್ತಾರೆ ಅಂತೇಳಿ ಹೇಳಲಿಕ್ಕಾಗೋದಿಲ್ಲ. ಭಾರತದ ಗಡಿ ನಿಯಂತ್ರಣ ರೇಖೆ ಇದೆಯಲ್ಲ, ಅಲ್ಲಿ ರಾತ್ರಿ ಹೊತ್ತಿಗೆ ಅಲ್ಲಿ ನಿರಂತರವಾಗಿ ಫೈರಿಂಗ್ ಆಗ್ತಾ ಇರುತ್ತೆ. ಅಪ್ರಚೋದಿತ ಗುಂಡಿನ ದಾಳಿ ಅಂತ ಹೇಳ್ತಾ ಇದ್ದಾರೆ. ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ದಾಳಿಯನ್ನ ಮಾಡ್ತಾ ಇದ್ದಾರೆ. ನಮಗಂತೂ ಅದು ಆತಂಕ ಇದೆ, ಯಾವ ಕ್ಷಣದಲ್ಲಿ ಏನಾಗಬಹುದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಕುಪ್ವಾರ ಸೇರಿದಂತೆ ಈ ಉರಿ ಬಾರ್ಡರ್ ಇಲ್ಲೆಲ್ಲವೂ ಕೂಡ ನಿರಂತರವಾಗಿ ಗುಂಡಿನ ಚಕಮಕಿ ಆಗ್ತಾ ಇರುತ್ತೆ. ಭಾರತ ಸೇನೆಯು ಕೂಡ ಅದಕ್ಕೆ ಸರಿಯಾಗಿ ಪ್ರತಿ ಉತ್ತರವನ್ನು ಕೊಡ್ತಾ ಇರುತ್ತೆ. ಪಾಕಿಸ್ತಾನಕ್ಕೆ ಯಾಕೆ ಭಯ ಆರಂಭ ಆಗಿದೆ ಅಂತೇಳಿ ಹೇಳಿದ್ರೆ, ಭಾರತ ಈಗ LOC ಸೇರಿದಂತೆ POK ಕೆಲವು ಸೆನ್ಸಿಟಿವ್ ಏರಿಯಾಗಳಲ್ಲಿ ಭಾರತ ಈಗ ಸೇನಾ ಸಮರಾಭ್ಯಾಸವನ್ನ ಮಾಡ್ತಾ ಇದೆ. ಭಾರತ ಎಲ್ಲಾ ರೀತಿಯಲ್ಲೂ ಕೂಡ ಈಗ ಯುದ್ಧಕ್ಕೆ ಸನ್ನದ್ಧವಾದ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ, ರಾಜನಾಥ್ ಸಿಂಗ್, ಅಮಿತ್ ಶಾ ಇವರೆಲ್ಲರೂ ಕೂಡ ಸೇನಾ ಮುಖ್ಯಸ್ಥರನ್ನ ಎಲ್ಲರನ್ನೂ ಕೂಡ ಸಶಸ್ತ್ರ ಪಡೆಯ ಮುಖ್ಯಸ್ಥ ಅನಿಲ್ ಚೌಹಾಣ್ ಅವರನ್ನ ಮೊನ್ನೆ ಭೇಟಿಯಾಗಿ ಸಂಪೂರ್ಣವಾದಂತಹ ಯುದ್ಧದ ಸನ್ನದ್ಧತೆಯ ಕುರಿತಾಗಿ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಇದೆಲ್ಲದರ ಹೊರತಾಗಿ ಭಾರತೀಯ ಸೇನೆ ಸದ್ಯಕ್ಕೆ ಸೆನ್ಸಿಟಿವ್ ಏರಿಯಾಗಳಿದ್ದಾವಲ್ಲ, ಅಲ್ಲೆಲ್ಲವೂ ಕೂಡ ತನ್ನ ಯುದ್ಧ ವಾಹನಗಳನ್ನ, ಸೇನಾ ವಾಹನಗಳನ್ನ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ನಿಯೋಜನೆ ಮಾಡ್ತಾ ಇದೆ. ನಾವು ನಿನ್ನೆ ಸಂಪೂರ್ಣವಾಗಿ ಗಡಿಯ ಚಿತ್ರಣವನ್ನ ಜನರಿಗೆ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಇವತ್ತು ಕೂಡ ನಾವು ಗಡಿಯಲ್ಲಿ ಎಲ್ಲ ಅಲ್ಲಿನ ಸಂಪೂರ್ಣವಾದಂತ ವಿಚಾರವನ್ನ ಜನರಿಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಸದ್ಯಕ್ಕಂತೂ ಭಾರತದ ಅದರಲ್ಲೂ ಕೂಡ ಈ ಕಣಿವೆ ರಾಜ್ಯ ಕಾಶ್ಮೀರದ ನಿವಾಸಿಗಳಿಗೆ ಆತಂಕ ಅಂತೂ ಖಂಡಿತ ಇದೆ. ಯಾವುದೇ ಸಮಯದಲ್ಲಿ ಏನಾಗಬಹುದು ಅನ್ನೋದು. ಆತಂಕವಾದಿಗಳೆಲ್ಲರೂ ಕೂಡ ಈಗ ಗವಿಯನ್ನ ಸೇರ್ಕೊಂಡಿದ್ದಾರೆ. ಆದ್ರೆ ಭಾರತ ಸೇನೆ ಆ ಗವಿಯನ್ನ ಹೊಕ್ಕಿ ಅವರನ್ನ ಎಳೆದು ಸರ್ವನಾಶ ಮಾಡ್ತಾ ಇದೆ. ಇದೆಲ್ಲದರ ಜೊತೆಗೆ ಪಾಕಿಸ್ತಾನ ಸೇನೆ ಆತಂಕಿತರಿಗೆ ಒಂದು ಸ್ಪಷ್ಟವಾದ ಸಂದೇಶವನ್ನ ಕೊಟ್ಟಿದೆ. ಏನು ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಈಗ ನಿಮ್ಮ ಕ್ಯಾಂಪ್ಗಳನ್ನ ಬಿಟ್ಟು ಸೇನಾ ನೆಲೆಯನ್ನ ಸೇರಿ ಅಂತೇಳಿ ಹೇಳಿದೆ. ಯಾಕಂತ ಹೇಳಿದ್ರೆ ಭಾರತ ಈಗ ಟಾರ್ಗೆಟ್ ಮಾಡಿರೋದೇ ಪಾಕ್ನಲ್ಲಿರುವಂತಹ ಭಯೋತ್ಪಾದಕರನ್ನ, ಅವರ ಕ್ಯಾಂಪ್ಗಳನ್ನ. ಹಾಗಾಗಿ ಅವರೆಲ್ಲರೂ ಕೂಡ ಸೇನೆಯ ಸುಪರ್ದಿಗೆ ಬನ್ನಿ ಅಥವಾ ಸೇನೆಯ ನೆಲೆಯನ್ನ ಸೇರಿಕೊಳ್ಳಿ, ನಿಮಗೆ ಬೇಕಾದಂತ ಊಟ ತಿಂಡಿ ತಿನಿಸು ಎಲ್ಲವನ್ನು ಕೂಡ ನೀವು ಸಂಗ್ರಹಿಸಿಟ್ಟುಕೊಳ್ಳಿ ಅನ್ನೋ ಸಂದೇಶವನ್ನ ಕೊಟ್ಟಿದೆ.
ಇದರಲ್ಲಿ ಪಾಕಿಸ್ತಾನದ ದ್ವಿಮುಖ ನೀತಿ, ಗೋಮುಖ ವ್ಯಾಘ್ರ ನೀತಿ ಏನು ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಒಂದು ಕಡೆಯಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವರು ಹೇಳ್ತಾರೆ, ರಷ್ಯಾ ಮತ್ತು ಚೀನಾ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಪಹಲ್ಗಾಮ್ನ ದಾಳಿಯಲ್ಲಿ ನಮ್ಮ ಪಾತ್ರ ಇದೆಯಾ ಅಂತ ಹೇಳಿ ಏನೀಗ ಭಾರತ ಆರೋಪ ಮಾಡ್ತಾ ಇದ್ದಿಲ್ಲ, ಇದರ ಆಂತರಿಕ ತನಿಖೆ ಆಗಲಿ, ನಾವು ಸಹಕಾರ ಕೊಡ್ತೀವಿ ಅಂತೇಳಿ ಹೇಳುವಂತಹ ಪಾಕಿಸ್ತಾನ ಇದೇ ಭಯೋತ್ಪಾದಕರಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಈ ಹೊತ್ತಿನವರೆಗೂ ಕೂಡ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪಾಕಿಸ್ತಾನದ ಸೈನಿಕರೇನಿದಾರಲ್ಲ, ಸಾಮೂಹಿಕವಾಗಿ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಯುದ್ಧದ ಊರು ಬಿಟ್ಟು ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ, ಆತ ಯಾವುದೋ ಬಂಕರ್ನಲ್ಲಿ ಅವಿತುಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಇದೆಲ್ಲದರ ನಡುವೆ ಪಾಕಿಸ್ತಾನವಂತೂ ಯುದ್ಧದ ಹುಮ್ಮಸ್ಸಿನಲ್ಲಿದೆ. ಆದರೆ ಭಾರತ ಇದನ್ನ ಸರಿಯಾಗಿ ನಿಭಾಯಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಯಾವುದೇ ಸಮಯದಲ್ಲಿ ಭಾರತದ ಬಂಕರ್ಗಳು, ಭಾರತದ ಮಿಸೈಲ್ಗಳು, ಭಾರತದ ಸೇನಾಪಡೆ, ವಾಯುಪಡೆ ಅಥವಾ ಭಾರತದ ಭೂಸೇನೆ ಪಾಕಿಸ್ತಾನದ ಉಗ್ರ ನೆಲೆಗಳನ್ನು ಧ್ವಂಸ ಮಾಡುವಂತ ಸಾಧ್ಯತೆಗಳಿದೆ. ಭಾರತಕ್ಕೆ ಸಂಪೂರ್ಣ ಸಹಕಾರವನ್ನು ಅಮೆರಿಕ ಮತ್ತೆ ಇಸ್ರೇಲ್ ಸೇರಿದಂತೆ ಬೇರೆ ಬೇರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಭಯೋತ್ಪಾದನೆ ನಿರ್ಮೂಲನೆ ಮಾಡುವ ಇಲ್ಲಿನ ಸ್ಥಳೀಯ ಒಬ್ಬ ಶೂಟ್ ಮಾಡಿರುವಂತಹ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯ. ಆ ದೃಶ್ಯದಲ್ಲಿ ಕೆಲವರನ್ನ ಪತ್ತೆ ಹಚ್ಚಿದ್ದಾರೆ. ಸದ್ಯಕ್ಕೆ ಇದ್ರೆ ಈ ಭಯೋತ್ಪಾದಕರು ಅಟ್ಯಾಕ್ ಮಾಡಿದ್ದಾರೆ, ಅವರು ಪೂರ್ವ ನಿಯೋಜಿತವಾಗಿ ದಾಳಿ ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಭಾರತಕ್ಕೆ ಈಗ ಖಚಿತ ಮಾಹಿತಿ ಲಭ್ಯ ಆಗಿದೆ. ಎಫ್ಎಸ್ಎಲ್ ನ ರಿಪೋರ್ಟ್ ಕೂಡ ಈಗ ಎನ್ಐಎ ಅಧಿಕಾರಿಗಳು ಸಂಗ್ರಹಿಸಿದ್ದು ಇದರ ಜಾಡು ಹಿಡಿದು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ. ಸದ್ಯಕ್ಕೆ ಪ್ರತಿ ಹಂತದಲ್ಲೂ ಕೂಡ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ಎಲ್ಲಾ ರೀತಿಯಲ್ಲೂ ಕೂಡ ಆಸ್ಪತ್ರೆ ಸೇರಿದಂತೆ ಹೊರತಾಗಿ ನಾವು ಗಮನಿಸ್ತಾ ಇದ್ರೆ ದೇಶವಾಸಿಗಳು ಇದಕ್ಕೊಂದು ಪ್ರತೀಕಾರ ಆಗಲೇಬೇಕು ಅಂತ ಹೇಳಿ ಕುಳಿತಿರೋದ್ರಿಂದಾಗಿ ದೇಶವಾಸಿಗಳ ಒಂದು ಆಕ್ರೋಶ ಈಗ ಭಾರತಕ್ಕೆ ದೊಡ್ಡ ಶಕ್ತಿಯಾಗಿದೆ. ಆ ಕಾರಣದಿಂದ ರಾಜತಾಂತ್ರಿಕವಾಗಿ ಜಾಗತಿಕವಾಗಿ ಪಾಕಿಸ್ತಾನವನ್ನ ಹೆಣೆಯುವಂತ ಪ್ರಯತ್ನ ಮಾಡ್ತಾ ಇದೆ ಭಾರತ. ಇದರ ಜೊತೆಗೆ ಭಾರತ ಜಲಯುದ್ಧವನ್ನು ಆರಂಭ ಮಾಡಿ ಜೀಲಂ ನದಿಯ ನೀರಿನ ಹರಿವು ಜಾಸ್ತಿಯಾಗಿ ಮುಜಾಫರ್ ಮತ್ತೆ ಕೆಲವು ಪಾಕಿಸ್ತಾನದ ಭಾಗಗಳಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿ ಮಸೀದಿಗಳ ಮೂಲಕ ಪಾಕಿಸ್ತಾನ ಅನೌನ್ಸ್ ಮಾಡ್ತಾ ಇದೆ. ಇದೊಂದು ರೀತಿಯ ಪ್ರವಾಹದ ವಾತಾವರಣ ಸೃಷ್ಟಿಯಾಗಿದೆ. ಜೀಲಂ ನದಿಯ ನೀರಿನ ಹರಿವು ಜಾಸ್ತಿ ಆದ್ರಿಂದಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಸಿಂಧೂ ನದಿ ಒಪ್ಪಂದ ರದ್ದಾದ ನಂತರ ಭಾರತ ಸರ್ಕಾರ ಸಿಂಧೂ ನದಿಯ ನೀರನ್ನ ಜೀಲಂ ನದಿಗೆ ಬಿಟ್ಟ ಪರಿಣಾಮ ಜೀಲಂ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಅದು ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಮುಳುಗಿಸಿ ಹಾಕಿದೆ. ಪಾಕಿಸ್ತಾನದಿಂದ ಬರುವಂತಹ ಡ್ರೈ ಫ್ರೂಟ್ಸ್ಗಳು ಮತ್ತು ನಿಕೇಶ್ ಕೊಠಾರಿ. ಆಲ್ ರೈಟ್, ಥ್ಯಾಂಕ್ ಯು ರಂಜಿತ್ ನಿಮ್ಮಲ್ಲ ಮಾಹಿತಿ. ಹೊರತಾಗಿ ನಾವು ಗಮನಿಸ್ತಾ ಇದ್ರೆ ದೇಶವಾಸಿಗಳು ಇದಕ್ಕೊಂದು ಪ್ರತೀಕಾರ ಆಗಲೇಬೇಕು ಅಂತ ಹೇಳಿ ಕುಳಿತಿರೋದ್ರಿಂದಾಗಿ ದೇಶವಾಸಿಗಳ ಒಂದು ಆಕ್ರೋಶ ಈಗ ಭಾರತಕ್ಕೆ ದೊಡ್ಡ ಶಕ್ತಿಯಾಗಿದೆ. ಆ ಕಾರಣದಿಂದ ರಾಜತಾಂತ್ರಿಕವಾಗಿ ಜಾಗತಿಕವಾಗಿ ಪಾಕಿಸ್ತಾನವನ್ನ ಹೆಣೆಯುವಂತ ಪ್ರಯತ್ನ ಮಾಡ್ತಾ ಇದೆ ಭಾರತ. ಇದರ ಜೊತೆಗೆ ಭಾರತ ಜಲಯುದ್ಧವನ್ನು ಆರಂಭ ಮಾಡಿ ಜೀಲಂ ನದಿಯ ನೀರಿನ ಹರಿವು ಜಾಸ್ತಿಯಾಗಿ ಮುಜಾಫರ್ ಮತ್ತೆ ಕೆಲವು ಪಾಕಿಸ್ತಾನದ ಭಾಗಗಳಲ್ಲಿ ಈಗ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿ ಮಸೀದಿಗಳ ಮೂಲಕ ಪಾಕಿಸ್ತಾನ ಅನೌನ್ಸ್ ಮಾಡ್ತಾ ಇದೆ. ಇದೊಂದು ರೀತಿಯ ಪ್ರವಾಹದ ವಾತಾವರಣ ಸೃಷ್ಟಿಯಾಗಿದೆ. ಜೀಲಂ ನದಿಯ ನೀರಿನ ಹರಿವು ಜಾಸ್ತಿ ಆದ್ರಿಂದಾಗಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದೆ. ಸಿಂಧೂ ನದಿ ಒಪ್ಪಂದ ರದ್ದಾದ ನಂತರ ಭಾರತ ಸರ್ಕಾರ ಸಿಂಧೂ ನದಿಯ ನೀರನ್ನ ಜೀಲಂ ನದಿಗೆ ಬಿಟ್ಟ ಪರಿಣಾಮ ಜೀಲಂ ನದಿಯಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ. ಅದು ಪಾಕಿಸ್ತಾನವನ್ನ ಸಂಪೂರ್ಣವಾಗಿ ಮುಳುಗಿಸಿ ಹಾಕಿದೆ. ಪಾಕಿಸ್ತಾನದಿಂದ ಬರುವಂತಹ ಡ್ರೈ ಫ್ರೂಟ್ಸ್ಗಳು ಮತ್ತು ನಿಕೇಶ್ ಕೊಠಾರಿ. ಆಲ್ ರೈಟ್, ಥ್ಯಾಂಕ್ ಯು ರಂಜಿತ್ ನಿಮ್ಮಲ್ಲ ಮಾಹಿತಿ.